ಈ ರೋಸ್ಟ್ ಚಿಕನ್‌ಗ ಕರೆಕ್ಟಾಗಿ ಮಸಾಜ್ ಮಾಡೋದು ಒಂದ ನೋಡ್. ಎಲ್ಲಾ ಮಸಾಲಾ ಒಳಗೆಲ್ಲಾ ಒಳಗ್ ತನಕ ಹೋಗಿ ಚಲೋತ್ನಾಗ ಮಸಾಜ್ ಮಾಡಿ ಮ್ಯಾರಿನೇಷನ್. ಈ ರೋಸ್ಟ್ ಚಿಕನ್ ಮಾಡೋಷ್ಟ್ರೊಳಗ ನಂದ ರೋಸ್ಟ್ ಭಾಳ ಆತು ಬರ್ರಿ. 5 ತಾಸ್ ತೊಗೊಂಡಿನಿ ಈ ಚಿಕನ್ ಮಾಡಾಕ. ಹೆಲೋ ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಮೆರಿಕಾ ಒಳಗೆ ಥ್ಯಾಂಕ್ಸ್ ಗಿವಿಂಗ್ ಐತ್ರಿ. ನಾವು ಥ್ಯಾಂಕ್ಸ್ ಗಿವಿಂಗ್ ಏನಂತಂದ್ರೆ ಇಲ್ಲಿ ಎಲ್ಲರೂ ಫ್ಯಾಮ್ಲಿ ಫ್ರೆಂಡ್ಸು ಎಲ್ಲರೂ ಗ್ಯಾದರ್ ಆಗಿಬಿಟ್ಟು ಜಸ್ಟ್ ಸ್ಮಾಲ್ ಗೆಟ್ ಟುಗೆದರ್ ಆ್ಯಂಡ್ ಫುಡ್ನ ಸೆಲೆಬ್ರೇಟ್ ಮಾಡ್ತಾರೆ. ಫುಡ್ ಆ್ಯಂಡ್ ಎಲ್ಲರಿಗೂ ಒಬ್ರಿಗೊಬ್ರು ಲಾಸ್ಟ್ ಇಯರ್ ಎಲ್ಲ ಚಲೋ ಆಯಿತು. ಗ್ರೇಟ್ಫುಲ್ ಟು ದೇರ್ ಇಯರ್ ಆ್ಯಂಡ್ ಎಲ್ಲರನ್ನೂ ಜಸ್ಟ್ ವೆಲ್ಕಮ್ ಮಾಡಿ ಚಲೋತ್ನಂಗೆ ಫುಡ್ನ ತಿಂತಾರೆ. ಈ ಫುಡ್ ಒಳಗೆ ಮೇನ್ ಇವರು ಟರ್ಕಿ ಮಾಡ್ಕೊತಾರ. ಟರ್ಕಿ ಅಂದ್ರೆ ನನ್ಗನ್ಸು ಮಟ್ಟಿಗೆ ನಾನು ಅನ್ಕೊಂಡಿದ್ದು ಕೋಳಿಯವ್ರ ಅಪ್ಪ ಅನ್ಕೊಂತೀನಿ. ಅಂದ್ರೆ ಸ್ವಲ್ಪ ದೊಡ್ಡ ಕೋಳಿ ಥರ ಇರ್ತೈತಿ. ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಕನ್ನಡ ಟರ್ಕಿಗೆ ಏನಂತಾರೆ ಅಂತ ಹೇಳಿ. ಅದು ಕರಿ ಕೋಳಿ ಥರ ಇರ್ತೈತಿ. ನಂಗೆ ಫೋಟೋ ಸಿಕ್ಕರೆ ಅಂದ ಹಾಕ್ತೀನಿ ರೀ, ಇಲ್ಲಿ ನೋಡ್ರಿ. ಅದ ಟರ್ಕಿ ಅದನ್ನು ಹೋಲ್ ಚಿಕನ್ನಾಗಿ ರೋಸ್ಟ್ ಮಾಡ್ಕೊಂಡು ಅವ್ರು ತಿಂತಾರೆ. ಅದು ಅವ್ರ ಪ್ರಕಾರಂಗ. ನಂಗೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅದ್ರದ್ದೇ ಆದಂಥ ಒಂದು ಸ್ಮಾಲ್ ವರ್ಷನ್ ರೋಸ್ಟ್ ಚಿಕನ್ ಮಾಡ್ಕೋಬೇಕಂತ ಅನ್ಕೊಂಡೀನಿ ರೀ ಇವತ್ತು ಮನೆಯೊಳಗೆ. ಸೊ ಬರ್ರಿ ನಾವು ರೋಸ್ಟ್ ಚಿಕನ್ ಹೆಂಗೆ ಮಾಡ್ಕೊತೀವಿ ಅಂತ ಅನ್ನೋದು ತೋರಿಸ್ತೀನಿ ರೀ ವಿಡಿಯೋ ಒಳಗೆ. ಫಸ್ಟ್ ರೋಸ್ಟ್ ಚಿಕನ್ ಮಾಡ್ಕೊಳಕ್ಕೆ ಒಂದು ಹೋಲ್ ಚಿಕನ್ ಬೇಕು. ಹೋಲ್ ಚಿಕನ್ ಹೋಗಿ ತೊಗೊಂಬರೋಣ್ರಿ ಈಗ. ಬರ್ರಿ. ಸಾರಿ, ಹ್ಯಾಪಿ ಥ್ಯಾಂಕ್ಸ್ ಗಿವಿಂಗ್ ಎಲ್ಲರಿಗೂ. ಓಕೆ, ಸೊ ಈಗ ಫಸ್ಟ್ ಹೋಗಿ ಚಿಕನ್ ತೊಗೊಂಬರೋನು, ಆಮೇಲೆ ಥ್ಯಾಂಕ್ಸ್ ಗಿವಿಂಗ್ ಚಿಕನ್ ರೋಸ್ಟ್ ಮಾಡ್ಕೊಳ್ಳೋನು. ಎಸ್, ಬರ್ರಿ ಹೋಗೋಣ ತೊಗೊಂಬರೋಣ. ಒಂದು ದೊಡ್ಡ ಫುಲ್ ಹೋಲ್ ಚಿಕನ್ ತೊಗೊಳಕ್ಕೆ ಅಂತ ಹೇಳಿ ಇಲ್ಲಿ ಇಂಡಿಯನ್ ಮಾರ್ಕೆಟ್ ಹತ್ರನ ಒಂದು ಮೀಟ್ ಶಾಪ್ ಐತಿ, ಅಲ್ಲಿ ತೊಗೊಳಕ್ಕೆ ಬಂದ್ವಿ. ಇವತ್ತು ಥ್ಯಾಂಕ್ಸ್ ಗಿವಿಂಗ್ ದಿನಾನೇ ನಮಗೆ ಮೀಟ್ ಸಿಗುತ್ತೋ ಇಲ್ಲೋ ಅನ್ನೋದು ಫುಲ್ ಕ್ವಶನ್ ಆಗಿತ್ತು. ಒಳಗೆ ಹೋಗಿ ನೋಡ್ತೀವ್ರಿ ಮೀಟ್ ಶಾಪ್ ಒಳಗೆ. ಆಲ್ಮೋಸ್ಟ್ ಆಲ್ ಎಲ್ಲ ಮೀಟ್ಸ್ ಖಾಲಿಯಾಗಕ್ಕೆ ಬಂದಿತ್ತು. ಫಿಶ್ ಇರಲಿಲ್ಲ. ಎಷ್ಟೋ ಚಿಕನ್ನು, ಮಟನ್ನು, ಲ್ಯಾಂಬು ಅವೆಲ್ಲ ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದಿತ್ತು. ಒಂದು ಸ್ವಲ್ಪ ಏನು ನಮ್ಮ ಲಕ್ಕ ಚಿಕನ್ ನಮಗೆ ಸಿಕ್ತು, ಹೋಲ್ ಚಿಕನ್ ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಫ್ರಿಜ್ ಖಾಲಿ. ಅಲ್ಲೆಲ್ಲ ಅವ್ರು ಇಟ್ಟಿರ್ತಾರೆ ಆ್ಯಕ್ಚುಲಿ ಬೀಫ್ ಅವು ಇವು ಎಲ್ಲ ಇಟ್ಟಿರ್ತಾರೆ. ಅಷ್ಟು ಖಾಲಿ ಆಗಿಬಿಟ್ಟವ. ಇಲ್ಲಿ ಮ್ಯಾಗ್ ಕೌಂಟರ್ ಮ್ಯಾಗ್ ಇಟ್ಟಾರಲ್ರಿ ಅವು ಟರ್ಕಿ. ಇದು ಹೋಲ್ ಚಿಕನ್ ಈಗ $30. ಇದು ನೀವು ಇಂಡಿಯನ್ ರುಪೀಸ್ ಒಳಗೆ ಲೆಕ್ಕ ಹಾಕೋರಿ $30 ಅಂದರೆ ಎಷ್ಟು ಅಂತ ಹೇಳಿ. ಓಕೆ, ಈಗ ಚಿಕನ್ ತಂದಾಯ್ತು. ಈಗ ಚಲೋತ್ನಂಗೆ ಇದನ್ನು ತೊಳ್ಕೊಂಬಿಡೋಣ್ರಿ. ಮೊದಲು ಒಂದು ಸ್ವಲ್ಪ ಬರೀ ನೀರು ಹಾಕೊಂಡು ತೊಳ್ಕೊರಿ. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಚಲೋತ್ನಂಗೆ ಅದನ್ನು ಇದು ರೋಸ್ಟ್ ಚಿಕನ್ ಮಾಡಕ್ಕೆ ವಿತ್ ಸ್ಕಿನ್ ಬೇಕ್ರಿ. ಸ್ಕಿನ್ ಟೇಸ್ಟ್ ಭಾಳ ಚಲೋ ಅನ್ನಿಸ್ತೈತಿ. ಸೊ ನಾ ವಿತ್ ಸ್ಕಿನ್ನ ತೊಗೊಂಡು ರೋಸ್ಟ್ ಚಿಕನ್ ಮಾಡಕ್ಕೆ ಚಿಕನ್ ಬಂದೈತಿ. ಇನ್ನೀಗೆಲ್ಲ ಚಲೋತ್ನಂಗೆ ತೊಳ್ಕೊಂಡ್ವೆಲ್ಲ ಉಪ್ಪು ಹಾಕೊಂಡು ತೊಳ್ಕೊಂಡಿದ್ದು ಚಿಕನ್ನು, ಹೋಲ್ ಚಿಕನ್. ಆಮೇಲೆ ಈ ರೋಸ್ಟ್ ಚಿಕನ್ ಮಾಡಕ್ಕೆ ಒಂದು 6ರಿಂದ 7 ಮೆಣಸಿನ್ಕಾಯಿ, ಇದು ಒಣ ಮೆಣಸಿನ್ಕಾಯಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋಬೇಕಿನ್ನು. ಇದನ್ನೂ ಪೌಡ್ರ್ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು. ಆ್ಯಂಡ್ ಇದು ಕಾಳು ಮೆಣಸು ಪೌಡ್ರ್, ಪೆಪ್ಪರ್ ಪೌಡ್ರ್. ಆ್ಯಂಡ್ ಸ್ವಲ್ಪ ಬೇಸಿಕ್ ಮಸಾಲ, ಅದು ಉಪ್ಪ, ಪುಡಿ ಖಾರ, ಹಲ್ದಿ ಏನಾರ ಬೇಕಂದ್ರೆ ಬೇಸಿಕ್ ಮಸಾಲ. ಆ್ಯಂಡ್ ಮೇನ್ ಇದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ರೋಸ್ಟ್ ಚಿಕನ್ ಮಾಡಕ್ಕೆ. ಆಯಿಲ್ ಆ್ಯಂಡ್ ಮೇಜರ್ ಇಂಗ್ರೀಡಿಯೆಂಟ್ ಇದು ಮಸ್ಟರ್ಡ್ ಪೇಸ್ಟ್ ಅಂತ. ಸೊ ಈಗ ಹೆಂಗೆ ಮಾಡಿ ನೋಡ್ರಿ. ಓಕೆ, ಇದನ್ನು ಫಸ್ಟ್ ಮಿಕ್ಸಿಗೆ ಹಾಕೊಂಡು ರೆಡಿ ಇಟ್ಕೊರಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಇದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಸೊ ಮೇನ್ ಇದು ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೊಳ್ಳೋಣ. ಓಕೆ, ಮೆಣಸಿನ್ಕಾಯಿ ನಾ 6ರಿಂದ 7 ಹಾಕೊಂಡೀನಿ. ನಿಮಗೆ ಎಷ್ಟು ಖಾರ ಬೇಕು ಅದ್ರ ಪ್ರಕಾರ ನೋಡಿ ತೊಗೋರಿ. ಯಾಕಂದ್ರೆ ನಾ ಕಾಳು ಮೆಣಸು ಹಾಕತ್ತೀನಿ. ಅದಕ್ಕೆ ಕಾಳು ಮೆಣಸು ಪೌಡ್ರಕ್ಕಿಂತ ಕುಟ್ಕೊಂಡು ತೊಗೊಂಡ್ರು ಭಾಳ ಚಲೋ ಆಗುತ್ತೆ. ಆ್ಯಂಡ್ ಆಯಿಲ್ ನಾನು ಶೇಂಗಾ ಎಣ್ಣೆ ಯೂಸ್ ಮಾಡತ್ತೀನಿ. ನಿಮ್ಮ ಮನ್ಯಾಗ ಆಲಿವ್ ಆಯಿಲ್ ಇದ್ರೆ ಆಲಿವ್ ಆಯಿಲ್ ಯೂಸ್ ಮಾಡಿರಿ, ಅವತ್ತು ಭಾಳ ಚಲೋ ಆಗುತ್ತೆ. ಇಲ್ಲಾಂದ್ರೆ ನೀವು ಯಾವ್ದು ಮನ್ಯಾಗ ಎಣ್ಣೆ ಯೂಸ್ ಮಾಡ್ತೀರಿ ಅದೇ ಎಣ್ಣೆ ಯೂಸ್ ಮಾಡಿರಿ. ಇದಕ್ಕೆ ಯಾವುದಾದ್ರೂ ಚಲೋ ನಡಿತೈತಿ. ಓಕೆ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಾಯ್ತು. ಆಮೇಲೆ ಇದು ಮಿಕ್ಸಿಗೆ ಹಾಕೊಂಡಾಯ್ತು. ಇದನ್ನು 7ರಿಂದ 6 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊಂಡಿದ್ದಾಯ್ತು. ಈಗ ಏನು ಮಾಡೋದು ಅಂದ್ರೆ ಜಸ್ಟ್ ವಾಟರ್ಸ್ನೆಲ್ಲ ತೆಗಿಯೋಕೆ ಒಂದು ಸ್ವಲ್ಪ ಜಸ್ಟ್ ಡ್ಯಾಪ್ ಮಾಡೋಣ್ರಿ. ಇದ್ರ ಮ್ಯಾಗ ಫಸ್ಟ್ ಆಲಿವ್ ಆಯಿಲ್, ನಿಮ್ಮ ಹತ್ರ ಆಲಿವ್ ಆಯಿಲ್ ಇದ್ರೆ ಆಲಿವ್ ಆಯಿಲ್, ಇಲ್ಲ ಅಂದ್ರೆ ನಮ್ಮ ಹತ್ರ ಇದ್ದಿದ್ದು ಆಯಿಲ್ ಹಾಕೊಂಡ್ಬಿಟ್ಟು ಚಲೋ ಹೊತ್ತಿನಂಗೆ ಮಸಾಜ್ ಮಾಡ್ಕೋಬೇಕು. ಓಕೆ,
ಚಿಕನ್‌ಗೆ ಒಂದು ಚಲೋ ಆಯಿಲ್ ಮಸಾಜ್ ಕೊಡ್ರಿ. ನಂಗೆ ನಗು ಬರತಿತ್ತು. ಇದೇನಪ್ಪಾ ನಾನ ಏನೋ ಮಸಾಜ್ ಮಾಡ್ಕೊಂಡಿಲ್ಲ ಚಿಕನ್‌ಗೆ ಮಸಾಜ್ ಮಾಡೋದು ಬಂತಲ್ಲಪ್ಪ ಅಂತ ನಗಾತಿದ್ದೆ. ಆಯಿಲ್ ಹಚ್ಕೊಂಡಾದ್ಮೇಲೆ ನೆಕ್ಸ್ಟ್ ಮಸಾಲಾಸ್ ಎಲ್ಲ ಹಾಕೊಂಡು ಚಲೋತ್ನಂಗೆ ಮ್ಯಾರಿನೇಷನ್ ಮಾಡ್ಕೊರಿ. ಫಸ್ಟ್ ಉಪ್ಪು ಹಾಕೋರಿ. ಉಪ್ಪು ನಿಮಗೆ ರುಚಿಗೆ ತಕ್ಕಂಗೆ ಉಪ್ಪೆಲ್ಲ ಚಲೋತ್ನಂಗೆ ಹತ್ತಿದ ಮೇಲೆ ಈ ಮೆಣಸಿನ್ಕಾಯಿ ನಾವೇನು ಇಟ್ಕೊಂಡಿವಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಎಲ್ಲ ಕಡೆ ಚೆಂದಾಗೆ ಹತ್ಕೊಳ್ಳುವಂಗೆ ಮಾಡಿರಿ. ಮೆಣಸಿನ್ಕಾಯಿ ಭಾಳ ಸ್ಟ್ರಾಂಗ್ ಅದಾವ. ಮೂಗು ಸುರ್ಯಾಕತ್ಬಿಟ್ಟಿತ್ತು ಮೆಣಸಿನ್ಕಾಯಿ ಮಿಕ್ಸಿ ಹಾಕೋಷ್ಟ್ನಾಗೆ. ಮೆಣಸಿನ್ಕಾಯಿ ಹಿಂದೆ ಮುಂದೆ ಚಲೋತ್ನಂಗೆ ಹಚ್ಚಿ ಮಸಾಜ್ ಮಾಡ್ಕೊರಿ. ಯಾವುದೇ ಏನೇ ಮಸಾಲ ಹಚ್ಕೊಂಡ್ರು ನೀವು ಹಿಂದೆ ಮುಂದೆ ಚಲೋತ್ನಂಗೆ ಹಾಕೊಂಡು ಮಸಾಜ್ ಮಾಡ್ಕೊ. ಈ ಸ್ಕಿನ್ ಇದ್ದಿದ್ರು ಚಿಕನ್ ತೊಗೊಂಬಂದ್ವಿ ಅಂದ್ರೆ ಭಾರಿ ಮಸ್ತ್ ಟೇಸ್ಟ್ ಬರ್ತೈತಿ. ಯಾಕಂದ್ರೆ ಸ್ಕಿನ್ನಿಗೆ ಚಲೋತ್ನಂಗೆ ಮಸಾಲ ಹತ್ತಿರುತ್ತೆ. ಆಮೇಲೆ ಚಲೋತ್ನಂಗೆ ರೋಸ್ಟ್ ಮಾಡಿದಾಗ ಫುಲ್ ಒಂದು ಕ್ರಂಚಿ ನೆಸ್ ಕೊಡುತ್ತೆ ಚಿಕನಿಗೆ. ಆ್ಯಂಡ್ ಭಾಳ ಚಲೋ ಅನ್ಸುತ್ತೆ ನೀವು ತಿನ್ನಾಗ ಲಾಸ್ಟಿಗೆ. ನೆಕ್ಸ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಹಾಕೋರಿ. ಅದಕ್ಕೆ ಪೆಪ್ಪರ್ ಪೌಡರ್ನು ಹಾಕೊಳ್ಳೋದ್ರಿಂದ ನಾವು ಸ್ವಲ್ಪ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಕೊಂಡಿದ್ದು. ಇದು ದೊಡ್ಡ ಹೋಲ್ ಚಿಕನ್ ಒಂದೇ ಸತಿಗೆ ಮಾಡೋದ್ರಿಂದ ಗೊತ್ತಾಗಂಗಿಲ್ಲ ಎಷ್ಟು ಖಾರ ಹಾಕೋಬೇಕಂತ ಹೇಳಿ. ಸೊ ತಾವು ನೋಡ್ಕೊಂಡು ಹಾಕೋರಿ ಎಷ್ಟು ಬೇಕಂತ. ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನೊಂದು 4 to 5 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡೀನಿ. ಯಾಕಂದ್ರೆ ನಮಗೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನ್ ವೆಜ್ ಭಾಳ ಚಲೋ ಅನಿಸೈತಿ. ಸೊ ನಿಮಗೆ ಎಷ್ಟು ಬೇಕಾ ಅದ್ರ ಲೆಕ್ಕದ ಮೇಲೆ ನೀವು ಹಾಕೋರಿ ನಿಮ್ಮ ಟೇಸ್ಟ್ ಪ್ರಕಾರ. ನಾವು ಯೂಶ್ವಲಿ ನಾನ್ ವೆಜ್ಜಿಗೆ ಸ್ವಲ್ಪ ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತಂದ್ರೆ ಚಲೋ ಟೇಸ್ಟ್ ಬರ್ತೈತಿ. ಆಮೇಲೆ ಅದು ಚಿಕನ್ದೊಂದು ರಾನೆಸ್ ಟೇಸ್ಟ್ ಇರಂಗಿಲ್ಲ, ಸ್ಮೆಲ್ ಇರಂಗಿಲ್ಲ. ಈ ಚಿಕನ್ ಮಾಡಕ್ಕೆ ಭಾಳ ಏನು ಅಷ್ಟು ಮಸಾಲ ಅವು ಇವು ಏನು ಬೇಕಾಗಿಲ್ಲ. ಒಂದು 3-4 ಐಟಮ್ಸ್ ಇದ್ರೆ ಅಷ್ಟರೊಳಗೆ ರೆಡಿ ಆಗಿಬಿಡ್ತೈತಿ. ಬಸ್ ಜಸ್ಟ್ ಚಿಕನ್ ಮ್ಯಾಗ ಅಷ್ಟೇ ಮಸಾಲ ಹಚ್ಚೋದಲ್ಲ, ಒಳಗೂ ಒಂದು ಸ್ವಲ್ಪ ಕೈ ಹಾಕಿ ಚಲೋತ್ನಂಗೆ ಒಳಗೂ ಎಲ್ಲ ಮಸಾಲ ಇದು ರೋಸ್ಟ್ ಚಿಕನ್ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡತ್ತಿದ್ದ ಮನ್ಯಾಗ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿ. ಆ್ಯಂಡ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಒಂದು ವಿಡಿಯೋ ಒಳಗೆ ಅವ್ರು ಹೇಳಿದ್ರು ಮಸ್ಟರ್ಡ್ ಪೇಸ್ಟ್ ಅಂತ. ಮಸ್ಟರ್ಡ್ ಪೇಸ್ಟ್ ಏನಪ್ಪ ಅಂತಂದ್ರೆ ನಮ್ದು ಸಾಸಿವೆ ಇರ್ತೈತಲ್ರಿ, ಸಾಸಿವೆನ ನೆನೆ ಒಂದು 3-4 ತಾಸು ನೀರೊಳಗೆ ನೆನೆಯಾಕಿಟ್ಟ ಆಮೇಲೆ ಅದ್ರದ್ದು ಪೇಸ್ಟ್ ರೆಡಿ ಮಾಡ್ಕೊತಾರೆ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಇದು ಭಾಳ ಮೇನ್ ಇಂಗ್ರೀಡಿಯೆಂಟ್. ಈಗ ಮ್ಯಾರಿನೇಷನ್ ಎಲ್ಲ ಆತ. ಮಸ್ಟರ್ಡ್ ಪೇಸ್ಟ್ ಆದ್ಮೇಲೆ ಈಗ ಒಂದು ದೊಡ್ಡ ಪ್ಯಾನ್ ಒಳಗೆ ಇಲ್ಲ ಬೊಗೋಣಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚಿಕನ್ ರೋಸ್ಟ್ ಮಾಡಕ್ಕೆ ರೆಡಿ ಆಗಿತ್ರಿ. ಸೊ ಬರ್ರಿ ಈಗ ಮಾಡೋಣ ಇದನ್ನು. ಎಣ್ಣೆ ಹಾಕೋದಿದ್ವಲ್ಲ ಅದ್ರೊಳಗೆ ಇದು ಹೋಲ್ ರೋಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದ ಹಾಕೊಂಡ್ಬಿಡ್ರಿ. ಇದು ಮ್ಯಾರಿನೇಷನ್ ಕಿಟ್ ಆದ್ಮೇಲೆ ಉಳ್ದಿದ್ದ ಮಸಾಲ ಪ್ಲೇಟ್ ಒಳಗೆ ಏನಿರ್ತೈತಿ ಅದನ್ನು ಎಲ್ಲ ಇದ್ರೊಳಗೆ ಹಾಕ್ರಿ. ಅದ ಪ್ಲೇಟ್ ಒಳಗಿನ ಸ್ವಲ್ಪ ನೀರು ಎಲ್ಲ ಹಾಕೊಂಡು ಹಾಕೋರಿ. ಯಾವ್ದೋ ಚಿಕನ್ ಮಾಡಿದ್ರು ಮೇನ್ ಅದ್ರ ಜೋಡಿ ಮಸಾಲ ಒಳಗಿರ್ತೈತಿ. ಸೊ ಪ್ಲೇಟ್ ಒಳಗಿಂದ ಎಲ್ಲ ಚಲೋ ಹೊತ್ನಂಗೆ ನೀರು ಬರೆಸಿ ಹಾಕೋರಿ ಅದ್ರೊಳಗೆ. ಇದು ರೋಸ್ಟ್ ಚಿಕನ್ ಅಂದ್ರೆ ನಾ ರೋಸ್ಟ್ ಮಾಡ್ಕೊಳತ್ತಿಲ್ರಿ. ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೀರು ಹೋಗೋ ಮಟ್ಟ ಚಲೋತ್ನಂಗೆ ಕುದಿಸ್ಕೊಂತೀನಿ. ಅದಕ್ಕೆ ಇದು ರೋಸ್ಟ್ ಚಿಕನ್. ನಾನು ಇದು ಒಂದು ಚಲೋ ಫೇಮಸ್ ಸೆಲೆಬ್ರಿಟಿ ನೋಡ ಕುಕಿಂಗ್ ಮಾಡತ್ತೀನಿ ರೀ. ಅದು ಯಾರು ಅಂತಂದ್ರೆ ಫರಾ ಖಾನ್. ಅವ್ರ ವಿಡಿಯೋ ನೋಡಿ ನಾನು ಟ್ರೈ ಮಾಡೋಣಪ್ಪ ಅಂತ ಹೇಳಿ ಮಾಡಕ್ ಹೋದ್ನಿ. ಬಟ್ ನಾ ಒಂದು ಮಿಸ್ಟೇಕ್ ಮಾಡಿದೆ, ಬಹಳ ನೀರ್ ಹಾಕ್ಬಿಟ್ನಿ. ಇದಕ್ಕೆ ಒಂದು ಅರ್ಧ ಮುಣಗುವಷ್ಟು ನೀರ್ ಹಾಕ್ಬೇಕು. ನಾನು ಇದು ಫಸ್ಟ್ ಟೈಮ್ ಮಾಡತ್ತೀನಿ ಅಂತ ಹೇಳಿದ್ನಲ್ಲ, ನಂಗೂ ಅಷ್ಟು ಗೊತ್ತಿಲ್ಲ ಎಷ್ಟು ಲೆಕ್ಕಕ್ಕೆ ನೀರ್ ಹಾಕ್ಬೇಕು ಏನಂತ ಹೇಳಿ. ನೀರ್ ಹಾಕೋ ಟೈಮಿಗೆ ಒಂದ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಏನ್ ಬಹಳ ಜಾಸ್ತಿ ಒಂದ್ ಕೂಡ ನೀರ್ ಸುರದ್ನಿ ಅಂತ ಅನ್ಕೊಂಡ್ನಿ ನಾನು. ಈ ಚಿಕನ್ ಪೂರಾ ನೀರ ಕತ 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 ಕುದ್ದ ಆದ್ಮೇಲೆ ಫುಲ್ ಮಸಾಲೆ ಎಲ್ಲ ಚಿಕನಿಗೆ ಹತ್ಕೊಂಡು ಫುಲ್ ಒಂದ್ ಸ್ವಲ್ಪ ಕ್ರಿಸ್ಪಿನೆಸ್ ಬಂದು ಕ್ರಂಚಿನೆಸ್ ಬರುತ್ತೆ. ಸೊ ಆ ಥರ ರೋಸ್ಟ್ ಆಗುತ್ತೆ ಅಂತ ಹೇಳಿ ನಾ ಅನ್ಕೊಂಡೆ ರೀ. ಯಾಕಂದ್ರೆ ವಿಡಿಯೋ ಒಳಗೆ ನಾ ಹಂಗ ನೋಡಿದ್ದೆ. ಇದು ನಾ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ನಾ ಒಂದ್ ಕೊಡ ನೀರ್ ಸುರದ್ನಿ. ಆ ನೀರ್ ಒಟ್ಟು ಹೋಗೋ ಮಟ ಅದನ್ನ ಹಂಗ ಕುದಿಸ್ತಾ ಇರ್ಬೇಕು ಮೀಡಿಯಂ ಫ್ಲೇಮ್ ಒಳಗಿಟ್ಟ. ಬಟ್ ಏನಪ್ಪಾ ಇದು 5 ತಾಸು ಆದ್ರೂ ನೀರು ಹೋಗುವಲ್ಲಾಗಿದ್ದು, ಇದು ಕಮ್ಮಿ ಆಗಲ್ಲಾಗಿತ್ತು. ಚಿಕನ್ ಮಾತ್ರ ಪೂರಾ ಕುಕ್ ಆಯ್ತು, ನೀರ್ ಅಂತೂ ಹೋಗುವಲ್ಲಾಗಿತ್ತು. ಇಫ್ ಇನ್ ಕೇಸ್ ನೀವು ಹಿಂಗ ಬಹಳಷ್ಟು ನೀರ್ ಹಾಕಿ ಮಿಸ್ಟೇಕ್ ಮಾಡಿದ್ರ ಅಂದ್ರ ಫುಲ್ ವಿಡಿಯೋ ತನ ಇದ್ ನೋಡ್ರಿ ನಾ ಏನ್ ಮಾಡ್ದೆ ಅಂತ ಹೇಳಿ. ಇದ ಮ್ಯಾರಿನೇಷನ್ ಮಾಡಾಗ ಒಂದ್ ಸ್ಟೆಪ್ ನಾನ್ ನೆನಪಾರ್ದೆ ರೀ. ಚಿಕನ್ಗೆ ಒಂದ್ ಸ್ವಲ್ಪ ಕಟ್ಸ್ ಆರ್ ಜಸ್ಟ್ ನೈಫ್ ಇಂದ ಒಂದ್ 2-3 ಹೋಲ್ಸ್ ಹಾಕ್ರಿ. ಹಂಗ್ ಮಾಡೋದ್ರಿಂದ ಮಸಾಲ ಒಳಗ್ ತನ ಹೋಗಿ ಚಿಕನ್ ಚಲೋತ್ನೇ ಕುಕ್ ಆಗ್ತೈತಿ. ಇದು ಇವಾಗ ಕುಕ್ ಆಗಿ ಹಾಫ್ ಆನ್ ಅವರ್ ಕುಕ್ ಆಗಬೇಕು. ಒಂದು ಸೈಡ್ ಹಾಫ್ ಆನ್ ಅವರ್, ನೆಕ್ಸ್ಟ್ ಇನ್ನೊಂದು ಸೈಡ್ 15 to 20 ಮಿನಿಟ್ಸ್ ಕುಕ್ ಆಗ್ತಾ ಇರಬೇಕು. ಸ್ಲೋ ಮೀಡಿಯಂ ಫ್ಲೇಮಲ್ಲಿ ಕುಕ್ ಆಗಬೇಕೀಗ. ಸೊ ಆಫ್ಟರ್ ಹಾಫ್ ಆನ್ ಅವರ್ ವಿಲ್ ಕಮ್ ಸೀಟ್.
ಆಫ್ಟರ್ ಹಾಫ್ ಆನ್ ಅವರ್ ಏನು 45 ಮಿನಿಟ್ಸ್ ಬಿಟ್ಟು ತೆಗೆದು ನೋಡಿದ್ರು ನೀರು ಹೆಂಗೈತೆ ಹಂಗೆ ಅದಾವ ನೀರು ಒಟ್ಟು ಹೋಗವಲ್ಲಾಗಿತ್ತು. ಯಾಕಂದ್ರೆ ನಾ ಅಷ್ಟು ನೀರು ಹಾಕಿನಿ ಅದು ನೀರು ಕಮ್ಮಿ ಆಗಿದ್ದು ನನಗೆ ಗೊತ್ತಾಗಲಾಗಿತ್ತು. 45 ಮಿನಿಟ್ಸ್ ಆದಮೇಲೆ ಚಿಕನ್ ನೋಡೋಣಪ್ಪ ಚೆಕ್ ಮಾಡೋಣ ಅಂತ ಹೇಳಿ ನೋಡಿದ್ರೆ ಈ ಸೈಡ್ ಕುಕ್ ಆಗೈತಿ ಆ ಸೈಡ್ ಏನು ಕುಕ್ ಆಗಲಿ ಅಂತ ಹೇಳಿ ಅದನ್ನ ಡಬ್ ಹಾಕಿದ್ನಿ. ಡಬ್ ಹಾಕಿದ್ಮೇಲೆ ಮತ್ತೊಂದು ಹಾಫ್ ಆನ್ ಅವರ್ ಇಟ್ಟೆ. ಅವಾಗೂ ಇನ್ನ ನೀರು ಕಮ್ಮಿ ಆಗಲಾಗಿತ್ತು. ಏನು ಮಾಡೋದಪ್ಪ ಅಂತ ಹೇಳಿ ತಿಳಿಲಾರ್ದಾಗ ಚಿಕನ ತೆಗೆದಿಟ್ನಿ. ಯಾಕಂದ್ರೆ ಚಿಕನ್ ಆಲ್ಮೋಸ್ಟ್ ಕುಕ್ ಆಗಿಬಿಟ್ಟೈತಿ. ನನ್ನ ನೀರು ಖಾಲಿ ಆಗಲಾಗಿತ್ತು. ಅದಕ್ಕೆ ಒಂದು ಬೊಗಣಿ ಒಳಗೆ ನೀರು ಹಾಕೊಂಡು ಅದನ್ನ ಕತ 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 ಕುದಿಸಿ ನೀರೆಲ್ಲ ಆಮ್ಯಾಗ ಹೋಗೋ ಮಟ. ಯಾಕಂದ್ರೆ ಈ ಚಿಕನಿಗೆ ಮೇನ್ ಮಸಾಲ ಒಟ್ಟು ನೀರೊಳಗೆ ಐತಿ. ಅದು ಬಿಟ್ರೆ ಹೆಂಗಪ್ಪ ಅಂತ ಹೇಳಿ ಅದನ್ನ ಚಲೋ ಹೊತ್ನಾಗ ತೆಗೆದು ಸಪ್ರೇಟಾಗಿ ಕುದಿಸಿ ಆಮೇಲೆ ಅದನ್ನ ಚಿಕನ್ ಮೇಲೆ ಹಾಕೊಂಡು ಚಲೋ ಹೊತ್ನಾಗ ಕುದಿಸ್ಕೊಂಡ್ಬಿಟ್ಟು ಚಿಕನ್ಗೆಲ್ಲ ಮಸಾಲ ಹತ್ತಿತ್ತು. ಅವಾಗ ಭಾರಿ ಚಲೋ ನನ್ನ ರೋಸ್ಟ್ ಚಿಕನ್ ರೆಡಿ ಆಯಿತು. ಇಫ್ ಇನ್ ಕೇಸ್ ನೀವು ಹಿಂಗೆ ಭಾಳ ನೀರು ಹಾಕಿ ಭಾಳ ರಿಗ್ರೆಟ್ ಮಾಡ್ಕೊಳತ್ತಿದ್ರೆ ನೀವು ಹಿಂಗೆ ಟ್ರೈ ಮಾಡ್ರಿ ಮನ್ಯಾಗ. ಸೊ ನಾ ಹಿಂಗೆ ರೋಸ್ಟ್ ಚಿಕನ್ ಮಾಡಿದೆ. ಮೋಸ್ಟ್ಲಿ ನಾನು ನೆಕ್ಸ್ಟ್ ಟೈಮ್ ಇಕ್ಕಿ ಭಾಳ ಚಲೋ ಮಾಡ್ತೀನಿ. ಯಾಕಂದ್ರೆ ಈಗ ಎಕ್ಸ್ಪೀರಿಯನ್ಸ್ ಆಯಿತು ಹೆಂಗಂತ ಹೇಳಿ. ಹಿಂಗೆ ನಮ್ದು ಥ್ಯಾಂಕ್ಸ್ ಗಿವಿಂಗ್ ಡಿನ್ನರ್ ಆಯಿತು. ಹೋಪ್ ಯು ಲೈಕ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. See you in the next video.